ಎಲ್ಲರಿಗೂ ಶುಭ ದಿನ. ನೀವ್ ಅನ್ಕೋತಿರ್ಬೋದು ಯಾಕೆ ನಾನು ಒಬ್ಳೆ ಮಾಡ್ತಾ ಇದ್ದೀನಿ, ಎಲ್ಲಿ ನಮ್ಮಮ್ಮ ಅಂತ. ನೀವು ನಂದು ಲಾಸ್ಟ್ ಶಾರ್ಟ್ಸ್ ನೋಡಿದ್ರೆ ನಮ್ಮಮ್ಮಂಗೆ ನಾನು ಪಾಪ ಪ್ಲಾನ್ ಮಾಡಿ ಊರಿಗೆ ಕಳಿಸ್ಬಿಟ್ಟಿದ್ವಿ, ನೆನ್ಪಾಯ್ತಾ? ಹಾ, ಇಲ್ಲ ಇಲ್ಲ, ನಮ್ಮಮ್ಮ ಇಲ್ಲೇ ಇದ್ದಾರೆ. ರೀಲ್ಸ್ ಗೈಸ್, ಅದು ನಿಜ ಅಲ್ಲ. ಬಟ್ ಇವತ್ ನಾನ್ ಮಾಡ್ತಾ ಇದ್ದೀನಿ ರೆಸಿಪಿ, ಯಾವುದೋ ಅಡ್ಗೆ ಅಲ್ಲ, ಬಟ್ ಸ್ವೀಟ್ ರವಾ ಕೇಕ್. ತುಂಬಾ ಸಿಂಪಲ್ ಗೈಸ್. ಎಗ್ ಬೇಡ, ಮೊಸರು ಬೇಡ, ಎಸೆನ್ಸ್ ಬೇಡ, ಬರೀ 5 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸಖತ್ತಾಗಿರೋ ಕೇಕ್ ಆಗುತ್ತೆ. ನಮ್ಮಮ್ಮಂಗೆ ಎಷ್ಟೇ ಸಲ ಮಾಡ್ಕೊಟ್ರು ಅಷ್ಟೇ ಸಲ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅದು ಒಳ್ಳೆ ಗುಲಾಬ್ ಜಾಮೂನ್ ತರ ಇರುತ್ತೆ. ಬನ್ನಿ ಬೇಗ ಮಾಡೋಣ. ಸೊ ಗೈಸ್, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ನಾವು ಫುಲ್ 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀವಿ. ಆ್ಯಂಡ್ ಅದೇ ಫುಲ್ ಕಪ್ ಅಷ್ಟು ಸೂಜಿ ರವ, ಅಂದರೆ ಪೇಣಿ ರವ, ಅಂದರೆ ಸಣ್ಣ ರವ, ಆಯಿತಾ. ಆ್ಯಂಡ್ ಒಂದು ಅರ್ಧಕ್ಕಿಂತ ಜಾಸ್ತಿ ಮೈದಾ ತಗೊಂಡಿದ್ದೀವಿ. ಇಲ್ಲಿ ನಮ್ಮದು ಏಲಕ್ಕಿನ ನಾವು ಒಂದು ಸ್ವಲ್ಪ ಕುಟ್ಕೊಂಡಿದ್ದೀವಿ. ಓಕೆನಾ, ಝೂಮ್ ಮಾಡ್ತೀನಿ. ಹಾಂ, ಏಲಕ್ಕಿನ ಕುಟ್ಕೊಂಡಿದ್ದೀವಿ ನೋಡಿ, ಆಯಿತಾ. ನೆಕ್ಸ್ಟ್ ಇಲ್ಲಿ ನಮಗಿದೆ ಹಾಲು ಎಷ್ಟು ಬೇಕಂತ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿದೆ ಎಣ್ಣೆನೂ ಎಷ್ಟು ಬೇಕಂತ ಹೇಳ್ತೀನಿ. ನಮಗೆ ಬೇಕು ಬೇಕಿಂಗ್ ಸೋಡಾ ಆ್ಯಂಡ್ ಬೇಕಿಂಗ್ ಪೌಡರ್. ಸೊ ಬೇಕಿಂಗ್ ಸೋಡಾನು ನೀವು ಅರ್ಧ ಚಮಚ ತಗೋಬೇಕು. ಆ್ಯಂಡ್ ಬೇಕಿಂಗ್ ಪೌಡರ್ ಕೂಡ ನೀವು ಅರ್ಧ ಚಮಚ ತಗೋಬೇಕು. ಸ್ಪೂನ್ ನೋಡಿ ಎಷ್ಟು ಚಿಕ್ಕ ತಗೊಂಡಿದ್ದೀನಿ, ದೊಡ್ಡ ಸ್ಪೂನ್ ಅಲ್ಲ, ಒಂದು ಥಂಬಷ್ಟು ಉದ್ದ ಇದೆ ಈ ಸ್ಪೂನ್. ಸೊ ಇವಾಗ ನಾವು ಒಂದು ಸ್ವಲ್ಪ ರುಬ್ಕೋಬೇಕು 3 ಇಂಗ್ರೀಡಿಯೆಂಟ್ಸ್, ಓಕೆನಾ. ಏನಂತ ಅಂದರೆ ಸೂಜಿ ರವಾ 1 ಫುಲ್ ಕಪ್ ಅಷ್ಟು, ಆ್ಯಂಡ್ ಅದೇ ಫುಲ್ ಕಪ್ಪಲ್ಲಿ ನಾವು ಸಕ್ಕರೆ ತಗೊಂಡಿದ್ವಲ್ಲ ಅದು, ಆ್ಯಂಡ್ ನಮ್ದು ಕುಟ್ಕೊಂಡಿರೋ ಏಲಕ್ಕಿ ಇತ್ತಲ್ಲ ಅದು. ಇದನ್ನ ರುಬ್ಕೊಂಬರೋಣ ಬನ್ನಿ. ಮಿಕ್ಸಿ ಡ್ಯಾನ್ಸ್ ಇಲ್ಲ, ಏನಕ್ಕಂದ್ರೆ ರುಬ್ತಿರೋದೇ ನಾನು. ಓಕೆ, ರುಬ್ಕೊಂಡಾಗಿದೆ. ನೋಡೋಣ. ಅಯ್ಯಪ್ಪ, ನೋಡಿ ಈ ಥರ ಶುಗರ್ ವೈಟ್ ಇದೆ ಆ್ಯಂಡ್ ಪೇಣಿ ರವೆ ಒಂದು ಸ್ವಲ್ಪ ಕ್ರೀಮ್ ಕಲರ್ ಇದೆ, ಕಾಣಿಸ್ತಾ ಇದೆ ಇದರಲ್ಲಿ. ಓಕೆನಾ, ಅದಾಯಿತು. ಬಟ್ ಇವಾಗ ನಾವು ಕೇಕ್ ಮಾಡೋಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ ಪ್ರೀ ಹೀಟ್ ಮಾಡ್ಕೊಬೇಕು. ಸೊ ಅದನ್ನು ಫಸ್ಟ್ ಪ್ರೀ ಹೀಟ್ ಮಾಡ್ಕೊಂಬರೋಣ, ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ. ಬನ್ನಿ. ಸೊ ನಾನು ಪ್ರೀ ಹೀಟ್ ಮಾಡೋಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ, ನಮ್ಮ ಕುಕ್ಕರ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನೀವು ಯಾವುದೇ ಪಾತ್ರೆ ತೊಗೋಬೋದು, ಓಕೆನಾ. ಸೊ ಈ ಕುಕ್ಕರಿಗೆ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಈ ಥರ ಎಲಿವೇಟ್ ಆಗಬೇಕು. ಸೊ ಇವಾಗ ಏನು ಮಾಡೋಣ ಅಂದರೆ, ನಾವು ಉಪ್ಪು ತೊಗೊಂಡಿದ್ದೀನಲ್ಲ, 1 ಬಟ್ಲು ಫುಲ್ ಉಪ್ಪು ತೊಗೊಂಡಿದ್ದೀನಿ. ಸೊ ಉಪ್ಪನ್ನ ಹಿಂಗೆ ಹಾಕಿ, ಓಕೆನಾ. ಹಿಂಗೆ ಉಪ್ಪನ್ನ ಹಾಕಾದ್ಮೇಲೆ ನಾವು ಇದ್ರ ಮೇಲೆ ಇಡೋಣ. ಸೊ ಈ ಥರ ಎಲಿವೇಟ್ ಆಗಬೇಕು ಅದು. ಸೀದಾ ಉಪ್ಪು ಮೇಲೇ ನೀವು ಪಾತ್ರೆ ಇಡಬಾರ್ದು. ಈ ಥರ ಒಂದು ತಗೊಳ್ಳಿ, ಅದ್ರ ಮೇಲೆ ಈ ಪಾತ್ರೆ. ಬಟ್ ಈ ಪಾತ್ರೆ ಇವಾಗಲೇ ಇಡಬೇಡಿ, ಇಷ್ಟನ್ನೇ ಫಸ್ಟ್ ಪ್ರೀ ಹೀಟ್ ಮಾಡಕ್ಕೆ ಇಡೋಣ. ಸ್ಟವ್ ಆನ್ ಮಾಡೋಣ. ಆ್ಯಂಡ್ ನಾನೇನು ಮಾಡ್ತೀನಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಡ್ತೀನಿ. ಓಕೆ, ಇದೊಂದು 10 ಮಿನಿಟ್ಸ್ ಪ್ರೀ ಹೀಟ್ ಆಗಲಿ. ಅಲ್ಲಿ ತನಕ ನಾವು ಮಿಕ್ಕಿದ್ ಮಾಡ್ಕೊಳ್ಳೋಣ. ಗೈಸ್, ಮಿಕ್ಕಿದ್ ಮಾಡೋಣ. ನಮ್ಮಮ್ಮ ನೆನ್ಪಿಸಿದ್ರು ಮಿಕ್ಸ್ ಮಾಡೋಕ್ಕೆ ಇದನ್ನ ಇಟ್ಕೊಂಡಿಲ್ಲ ಅಂತ. ನೀವಾಗ ಅನ್ಕೋಬಹುದು ಇವಳು ಏನು ಕೇಕ್ ಮಾಡ್ತಾಳೆ, ಚೆನ್ನಾಗಿರುತ್ತಾ ಇಲ್ವಾ ಅಂತ. ಟ್ರಸ್ಟ್ ಮೀ, ಸಖತ್ತಾಗುತ್ತೆ. ನೀವು ಪ್ರೋಸೆಸ್ಸನ್ನು ಟ್ರಸ್ಟ್ ಮಾಡ್ಕೊಂಡು ನನ್ನ ಜೊತೆ ಮಾಡ್ತಾ ಹೋಗಿ, ಓಕೆನಾ. ಅಷ್ಟೇ ಅಲ್ವಮ್ಮ? ಅಷ್ಟೇ. ಇವಾಗ ನಾವು ಏನು ಮಾಡೋಣ ಅಂದರೆ ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ಇದು ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದು, ಓಕೆನಾ. ಎಲ್ಲ ಹಾಕೊಳ್ಳಿ ನೀಟಾಗಿ. ಆಮೇಲೆ ಮೈದಾ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಇರಲಿ. ಸೊ ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ, ಓಕೆನಾ. ಸೊ ಗೈಸ್, ಇವಾಗ ಮೈದಾ ಆದ ನಂತರ ನೆಕ್ಸ್ಟ್ ಡ್ರೈ ಇಂಗ್ರೀಡಿಯೆಂಟ್ ನಮ್ದು ಬೇಕಿಂಗ್ ಸೋಡಾ, ಓಕೆನಾ. ಇದು ಅರ್ಧ ಚಮಚ ಬೇಕಿಂಗ್ ಸೋಡಾ ಆ್ಯಂಡ್ ನೆಕ್ಸ್ಟ್ ಅರ್ಧ ಚಮಚ ಬೇಕಿಂಗ್ ಪೌಡರ್. ಎರಡು ಮಿಕ್ಸ್ ಮಾಡೋಣ. ಹಾಂ, ಅಷ್ಟೆ, ಓಕೆನಾ. ಸೊ ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಮಿಲ್ಕ್ ಬೇಕು ಮತ್ತು ಎಣ್ಣೆ ಬೇಕು, ಎರಡೇ, ಓಕೆನಾ. ಸೊ ಫಸ್ಟಿಗೆ ಎಣ್ಣೆ ಹಾಕೋತೀನಿ ನಾನು. ಎಣ್ಣೆ ಎಷ್ಟಂತಂದರೆ, ಈ ಒಂದು ಬೌಲ್ ನಾವು ಏನು ರವಾ ತೊಗೊಂಡಿದ್ವಿ, ಸಕ್ಕರೆ ತೊಗೊಂಡಿದ್ವಿ, ಸೇಮ್ ಬೌಲಲ್ಲಿ ಅರ್ಧ ಎಣ್ಣೆ ಹಾಕೊಳ್ಳಿ ಸಾಕು.
ಅರ್ಧ ಎಣ್ಣೆ ಹಾಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಜ ಗೈಸ್, ನೀವು ಏನಾದ್ರು ಬರ್ಡೇ ಅಥವಾ ಏನಾದ್ರು ಕೇಕ್ ಮಾಡೋ ಸಂದರ್ಭಗಳಲ್ಲಿ ಸುಮ್ಮನೆ ಆಚೆ ಕಡೆಯಿಂದ ಕ್ರೀಮ್ ಕೇಕ್ ತರೋ ಬದಲು ಮನೇಲಿ ಮಾಡ್ಕೊಳ್ಳಿ. ಕೇಕ್ ಕಟ್ ಮಾಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅಂಡ್ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡಿದೀರಾ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಳಗ್ ಸಿಗಾಗೋಗ್ಬಿಟ್ಟಿದೆ, ಇರ್ಲಿ. ಇವಾಗ ಹಾಲು ಹಾಕೋಣ. ಹಾಲು ಎಷ್ಟಂತ ಅಂದ್ರೆ ಸೇಮ್ ಬೌಲ್. ಈ ಎಲ್ಲ ಮೆಜರ್ಮೆಂಟ್ಗೂ ನೀವು ಒಂದೇ ಮೆಜರ್ಮೆಂಟ್, ಒಂದೇ ಬೌಲ್ ನಿಮ್ಮ ಮನೇಲಿ ಯಾವ್ದಿದೆ ಅದನ್ನ ತಗೊಳ್ಳಿ, ಆಯ್ತಾ. ಸೇಮ್ ಬೌಲಲ್ಲಿ 1.25 ಕಪ್ಪು ಹಾಲು ಹಾಕ್ತಾ ಇದೀನಿ, 1.5 ಕಪ್ ಮಿಲ್ಕ್. ಓಕೆನಾ? ಸೊ 1 and ಅರ್ಧ. ನಮ್ಮಮ್ಮ ಇವತ್ತು ಈ ಪ್ರೋಸೆಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಇಷ್ಟ ದಿನ ಅವ್ರು ಮಾಡ್ತಾ ಇದ್ರು, ಇವಾಗ ನಾನ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತು ನೀವು ನಮ್ಮಮ್ಮಂಗೆ ಮಿಸ್ ಮಾಡ್ಕೊತಾ ಇದ್ದೀರಾ ಅಷ್ಟೇ ಅಂತ. ಏನೂ ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಮಾಡೋಣ ಗೈಸ್. ಕರೆಕ್ಟಾಗಿ ಕೆಳಗಡೆ ಎಲ್ಲ ರವೆ ಇರುತ್ತಲ್ಲ ಗಟ್ಟಿಗೆ ನೋಡಿ. ನಿಮಗೇನು ಮಿಕ್ಸ್ ಮಾಡಕ್ಕೆ ಇದೇ ಬೇಕಂತ ಇಲ್ಲ, ಚಮಚ ಇದ್ರೂ ಸಾಕು. ಬಟ್ ಇದು ನಮ್ಮನೇಲಿ ಇದೆ, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಿ. ಬೀಟ್ 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 ಬೀಟ್. ಏನು ಲಂಪ್ಸ್ ಇರಬಾರ್ದು, ಆ ಥರ ಬೀಟ್ ಮಾಡಿ. ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ವಮ್ಮ? ಓಕೆ. ಸೊ ಗೈಸ್, ಇಲ್ಲಿ ನಮ್ಮ ಸಾಲ್ಟ್ ನೋಡಿ ನಾವು ಬಿಸಿ ಆಗಕ್ಕೆ ಇಟ್ಟಿದ್ವಿ. ಇವಾಗ ಏನು ಮಾಡ್ಬೇಕಂದ್ರೆ ನಾವು ಒಂದು ತಪ್ಪಲೆ ತಗೋತಾ ಇದ್ದೀವಿ ಈ ಮಿಕ್ಸ್ಚರ್ನ ಹಾಕಕ್ಕೆ. ಈ ತಪ್ಪಲೆನ ಆಯಿಲಲ್ಲಿ ಗ್ರೀಸ್ ಮಾಡಿ ಫಸ್ಟ್. ಆ ಕಡೆ ಈ ಕಡೆ ಎಲ್ಲ ಹಚ್ಕೊಳ್ಳಿ ಬನ್ನಿ. ಸೊ ನಾನು ಈ ಸ್ಪ್ರೇ ಬಾಟಲ್ ತಗೋತಾ ಇದ್ದೀನಿ, ಆ್ಯಂಡ್ ಜಸ್ಟ್ ಸ್ಪ್ರೇ ಮಾಡಿದ್ರೇನೆ ಸಾಕು. ಓಕೆನಾ? ಒಂದು ಸ್ವಲ್ಪ ಈ ಥರ. ಇವಾಗ ಏನು ಮಾಡೋಣ ಅಂದರೆ ಈ ಮಿಕ್ಸ್ಚರ್ನ ಪೋರ್ ಮಾಡೋಣ, ಈ ಬ್ಯಾಟರ್ನ ಹಾಕೋಣ. ಓಕೆ, ಹುಷಾರು. ನಮ್ಮಮ್ಮ ಮೊದಲೇ ಇರುವೆ ಬರುತ್ತೆ ಅಂತಾರೆ, ಅದಕ್ಕೇನೆ ನೀಟಾಗೆಲ್ಲ ತಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹಾಕೋಣ. ಎಷ್ಟು ಕರೆಕ್ಟಾಗಿದೆ ಈ ಕಪ್ಪಲ್ಲ. ಸೊ ನಾನು ಉಳ್ದಿರೋದನ್ನು ನೀಟಾಗಿ ಹಿಂಗೆ ತಕೊಂಡು ಹಾಕಿ. ಸೊ ನಮ್ದಾಗಿದೆ. ಇವಾಗ ಇದನ್ನ ಇಡೋಣ ಬನ್ನಿ. ಸೊ ಇದನ್ನ ತಗೊಂಡು ಇಲ್ಲಿ ಏನಾಗಿದೆ ನೋಡೋಣ. ಓಕೆ, ಇವಾಗ ಇದನ್ನ ಇದ್ರ ಒಳಗೆ ಇಟ್ಬಿಡಿ. ಹುಷಾರಾಗಿಡಿ, ಬಿಸಿ ಇದೆ. ಹಿಂಗೆ ಎತ್ಕೊಳ್ಳೋಣ ಇದ್ರಲ್ಲಿ. ನಾನೊಬ್ಳೇ ಇರೋದ್ರಿಂದ ನಾನು ಕ್ಯಾಮ್ರಾನು ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಆ್ಯಂಡ್ ಇದನ್ನ ಫುಲ್ ಕಂಪ್ಲೀಟಾಗಿ ಮುಚ್ಚಬೇಕು. ಓಕೆನಾ? ನೋಡಿ, ಒಂಚೂರು ಜಾಗ ಇಲ್ದಲೆ ಮುಚ್ಚಿ ಆ್ಯಂಡ್ ನೀಟಾಗಿ ಕವರ್ ಆಗಿರ್ಬೇಕು ಲಿಡ್. ಅದಕ್ಕೋಸ್ಕರ ನಾನು ದೊಡ್ಡ ತಪ್ಪಲೆ ತಗೊಂಡಿದ್ದೀನಿ. ಆ್ಯಂಡ್ ಸ್ಟವ್ ಫಸ್ಟಿಗೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಸಾಕು. ಇವಾಗ ಇದನ್ನ ಇಟ್ಟು 15 ಮಿನಿಟ್ಸ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ 15 ಮಿನಿಟ್ಸಿಗೆ ಇದು ಉಬ್ಬಕ್ಕೆ ರೆಡಿ ಆಗ್ತಾ ಇದೆ ನೋಡಿ, ಉಬ್ಬಕ್ಕೆ ರೆಡಿ ಆಗ್ತಾ ಇದೆ. ಕರೆಕ್ಟಾಗಿ ನಮ್ಮದು 1 ಗಂಟೆ ಆಗಿದೆ ಆಯಿತಾ. ಮಧ್ಯದಲ್ಲಿ ಒಂದು 15 ಮಿನಿಟ್ಸ್ ಇರಬೇಕಾದ್ರೆ ಫ್ಲೇಮ್ ಒಂದು ಸ್ವಲ್ಪ ಸಣ್ಣ ಮಾಡಿದೆ, ಏನಕ್ಕಂದರೆ ಒಳಗಡೆ ಕರೆಕ್ಟಾಗಿ ಮಧ್ಯದಲ್ಲಿ ಕರೆಕ್ಟಾಗಿ ಬೇಯಲಿ ಅಂತ. ಇವಾಗ ನೋಡೋಣ ಆಗಿದೆ. ನಾನು ನಿಮಗೆ ಮಧ್ಯದಲ್ಲಿ ಚಾಕುನ ಚುಚ್ಚಿಬಿಟ್ಟು ತೋರಿಸ್ತೀನಿ ಹೇಗೆ ಅಂತ. ರೆಡಿ ಆಗಿದೆ. ಈ ಥರ ನೀವು ಮಧ್ಯದಲ್ಲಿ ಚಾಕು ಹಾಕಿ ನೋಡಿದ್ರೆ ಡ್ರೈ ಇರುತ್ತೆ. ಈ ಥರ ಡ್ರೈ ಇರಬೇಕು, ಆಗಿರ್ಬೇಕದು. ಸೊ ಬನ್ನಿ ಇವಾಗ ಎತ್ತೋಣ. ಸೊ ಗೈಸ್ ನೋಡಿ ಎಷ್ಟು ರವೆಯಾಗಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ನಾನು ಹಿಂಗೆ ಮುರಿದ್ರೂ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ.
ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಗೈಸ್, ರವಾ ಕೇಕ್ನ ಎಂಜಾಯ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.